ಬೆಂಗಳೂರಿನ ಅಷ್ಟ ದಿಕ್ಕುಗಳನ್ನ ಸುತ್ತಿದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಒಂದರ ಹಿಂದೆ ಒಂದು ಬಂಕ್ಗೆ ಬೀಗ ಬೀಳ್ತಾ ಇದೆ. ನಿದ್ದೆ ಬಿಟ್ಟು ಎದ್ದೋಡಿ ಬಂದ್ರೂ ಟ್ರಬಲ್ ರೈಡ್ ಆಗ್ತಾ ಇದೆ. ರಾಜಧಾನಿಯ ನರನಾಡಿಗಳಾದಂತಹ ಸಾರಥಿಗಳು ಪೆಟ್ಟು ತಿಂದು ಕುದಿ ಮೌನಕ್ಕೆ ಜಾರಿದ್ರೆ, ಇನ್ನೊಂದು ಕಡೆ ಕೆಜಿ LPG ಡಬಲ್ ಮೀಟರ್ ಚಾರ್ಜ್ ಕೇಳ್ತಿದೆ. ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಗ್ಯಾಸ್ ಟ್ರಿಕ್ಗೆ ಮದ್ದೇ ಸಿಗ್ತಾ ಇಲ್ಲ. ಕಲಬುರಗಿ, ರಾಮನಗರ, ಬಳ್ಳಾರಿಯಲ್ಲಿ ಆಟೋಗಳ ಒತ್ತೋ ಗಾಡಿಗಳಾಗಿದ್ದಾವೆ. ಕರಾವಳಿಯಲ್ಲಿ ಮೀನುಗಾರಿಕೆಗೆ ಡೀಸೆಲ್ ಅಭಾವ ಕಾಡ್ತಾ ಇದೆ. ಇತ್ತ ಗಲ್ಫ್ನಿಂದ ತೈಲ ಆಮದು ಭಾರೀ ಕುಸಿದಿದ್ದು ಆಪ್ತ ಮಿತ್ರ ರಷ್ಯಾ ಸಹಾಯಕ್ಕೆ ಬಂದಿದೆ. ಮಧ್ಯಪ್ರಾಚ್ಯದ ಅತಿದೊಡ್ಡ ಬ್ರಿಡ್ಜ್ನ ಅಮೆರಿಕ ಜೆಟ್ಗಳು ಪುಡಿಗಟ್ಟಿದ್ದಾವೆ. ಶಿಲಾಯುಗ ಎಚ್ಚರಿಕೆಗೆ ಇರಾನ್ 6000 ವರ್ಷಗಳ ಹಿಸ್ಟರಿ ಬೋಧಿಸಿದೆ. ರಣಭೂಮಿಯ ಅಜೇಯ F-35 ಫಿನಿಶ್ ಮಾಡಿದ್ದಾಗಿ ಹೇಳಿದೆ. ನಿರೀಕ್ಷಿತ ಯಶಸ್ಸು ಸಿಗದೇ ಇದ್ದಿದ್ದಕ್ಕೆ ಟ್ರಂಪ್ ತನ್ನ ಸೇನಾ ಮುಖ್ಯಸ್ಥನಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಜೋಡಿ ಕ್ಷೇತ್ರ ಗೆಲ್ಲೋಕೆ ಮತ ಕದನದಲ್ಲಿ ಜೋಡೆತ್ತುಗಳು ಆರ್ಭಟಿಸ್ತಾ ಇವೆ. ಮೇಟಿ ಪುತ್ರನಿಗೆ ಗೆಲುವಿನ ದಡ ಸೇರಿಸೋಕೆ ಸಿಎಂ ಪಣ ತೊಟ್ಟಿದ್ದಾರೆ. ಅತ್ತ ಅಶೋಕ್ ಸರ್ಕಾರದ ವೈಫಲ್ಯಗಳ ಪಟ್ಟಿ ಕೊಟ್ಟರು. ದಾವಣಗೆರೆಯಲ್ಲಿ ಸಮರ್ಥ್ ಮತ್ತು ಶ್ರೀನಿವಾಸ್ ಮಧ್ಯೆ ಪ್ರಚಾರದ ಜಿದ್ದು ನಡೀತಾ ಇದೆ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಜಿಮ್ನಲ್ಲಿ ವರ್ಕೌಟ್ ಆದಂತಹ ಕಿತಾಪತಿಗೆ ಸಮೀರ್ ಸೇಫ್ ಚೇಂಜ್ ಆಗಿದೆ. ವಿಡಿಯೋ ಬೆದರಿಕೆ ಹಾಕ್ತಾ ಇದ್ದ ಅಂತ ಹೇಳಿ ಸಂತ್ರಸ್ತೆ ಆರೋಪಿಸಿದ್ದಾಳೆ. ಎಲ್ಲ ಆರೋಪಗಳಿಗೆ ಯುವಕ 3 ವರ್ಷದ ರಿಲೇಶನ್ಶಿಪ್ ಕತೆ ಹೇಳಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.